ದೀದಿ ನಿಮ್ಗೊಂದು ವಿಷಯ ಗೊತ್ತಾ, ಮೇ ಆಜ್ ಬಿ ಕನ್ಯಾ ಹೂ ಅಂತ ಹೇಳಿದ್ಲು. ನಾನೊಂದು ರಾಜಸ್ಥಾನಲ್ಲಿ ಒಬ್ರು ಮನೆಗೆ ಹೋಗಿದ್ದೆ. ಅದು ಗಂಧರ್ವರು ಅಂತ ಹೇಳ್ತೀವಿ ನಾವು, ಅಥವಾ ಮಂಗಣಿಯಾರ್ ಅಂತ. ನೀವು ನೋಡಿರ್ತೀರ, ಸುಮಾರು ಮ್ಯೂಸಿಷಿಯನ್ಸ್ ಎಲ್ಲ ಇದೆಲ್ಲ ಕರ್ತಾಲ್ ನುಡಿಸ್ತಾರೆ, ರಾಜಸ್ಥಾನಿ ಹಾಡುಗಳನ್ನ ಹಾಡ್ತಾರೆ. ಮೋಸ್ಟ್ಲಿ ಅವರು ತುಂಬ ಸಣ್ಣ ಸಮುದಾಯದವರು, ಸಣ್ಣ ಸಂಖ್ಯೆಯಲ್ಲಿದ್ದಾರೆ. ಆದರೆ ಅವರು ಕೂಡು ಕುಟುಂಬದಲ್ಲೇ ಇರ್ತಾರೆ. ಅವರು ಒಂಥರ ಎರಡು ಧರ್ಮಗಳು, ಇಟ್ಸ್ ಅ ಮಿಕ್ಸ್ಡ್ ಕಲ್ಚರ್, ಹಿಂದೂ ಮತ್ತು ಮುಸ್ಲಿಮ್ ಈ ಥರದ್ದೆಲ್ಲ. ಬಟ್ ಮೇನ್ಲಿ ದೇ ಆರ್ ಇಂಟು ಮ್ಯೂಸಿಕ್ ಆ್ಯಂಡ್ ಡಾನ್ಸ್. ಓಕೆ. ಅಲ್ಲೊಬ್ರು ಮನೇಲಿ ಹೋದಾಗ ಸೊಸೆ ಬಂದಿದ್ದಾಳೆ. ಯಾವ ವಯಸ್ಸಲ್ಲಿ ಬಂದಿದ್ದಾಳೆ ಸೊಸೆ ಮನೆಗೆ? 12-13 ವಯಸ್ಸಿಗೆ ಬಂದಿದ್ದಾಳೆ. ಗಂಡ ಅವಳಿಗೆ ಎಷ್ಟು ವರ್ಷದವನಿದ್ದ? 20-22 ವರ್ಷದವನಿದ್ದ. ಆಯಿತಾ? ಇವಳು ಬಂದಿದ್ದಷ್ಟೇ ಮನೆಗೆ ಮದುವೆ ಆಗಿ, ಅವನು ಯೋಧ. ಇದು ನಿಜವಾದಿದ್ದು. ಆಯಿತಾ? ನಿಜವಾದ ಸಂಗತಿ. ಅವಳೇ ನನ್ಗೆ ಆ ಹೆಣ್ಮಗ್ಳನ್ನ ಹತ್ರ ಮಾತಾಡಿರುವಂಥದ್ದು, ಶೇರ್ ಮಾಡ್ಕೊಳ್ಳೋದು. ಬಂದಿದ್ದಾಳಷ್ಟೇ ಅವಳು. ಅವಳಿಗಿನ್ನೂ ಇದು ಮೈನರ್ದಿರ್ಲಿಲ್ಲ. ಹಾಗೆಲ್ಲ ಆಗಿ ಮತ್ತೆ ಪುನಃ ವಾಪಸ್ ಕಳಿಸಿ ಮತ್ತೆ ಕರ್ಕೊಂಡು ಬರ್ತಾರಲ್ಲ, ಹಾಗೆಲ್ಲ. ಅವಳು ಮನೆಗೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಗಂಡ ಇಲ್ಲ, ತೀರೋದ್ರು ಅವರು. ಅವಳು ಅತ್ತೆ ಮನೆಯಲ್ಲೇ ಇದ್ದಾಳೆ. ಒಂದು ದಿನನೂ ಹೊಸ್ಲು ದಾಟೋ ಹಾಗಿಲ್ಲ ಅವಳು. ಇವತ್ತಿಗೂ ಇರೋದು ನನ್ನದು. ಇದೇನೋ ನನ್ನ ಕಲ್ಪನೆ, ಪುಸ್ತಕದಲ್ಲಿ ಓದಿದ್ದಲ್ಲ, ಕಾದಂಬರಿ ಅಲ್ಲ. ಅವಳು ನನಗೆ ಹೇಳಿದ್ಲು, ದೀದಿ ನಿಮ್ಗೊಂದು ವಿಷಯ ಗೊತ್ತಾ, ಮೇ ಆಜ್ ಬಿ ಕನ್ಯಾ ಹೂ ಅಂತ ಹೇಳಿದ್ಲು. ಎಷ್ಟು ವಯಸ್ಸು ಅವಳು ನನಗೆ ಅದನ್ನು ಹೇಳುವಾಗ? ಇದಾಗಲೇ ಒಂದು 6-7 ವರ್ಷದ ಹಿಂದೆ. ಶಿ ವಾಸ್ ಆಲ್ರೆಡಿ 45. ಇದಕ್ಕೇನು ಹೇಳ್ತೀರಾ? ಹೆಂಗಿರ್ಬೋದು ಅವಳು? ಸಂಕಲ್ಪ ಅಲ್ಲ, ಅನಿವಾರ್ಯತೆ. ಅವಳನ್ನ ಹಂಗೆ ಕೂಡ ಹಾಕಿಟ್ಟಿದಾರಲ್ಲ. ಸಿ ಶಿ ಇಸ್ ನೌ ಬಿಕಮ್ ಅ ವಿಡೋ. ಶಿ ಕಾಂಟ್ ಗೋ ಎನಿವೇರ್. ಅವಳು ಯಾರನ್ನ ಅಪ್ರೋಚ್ ಮಾಡ್ತಾಳೆ? ಹೋಗಕ್ಕೆ ಅಲ್ಲಿ ಆಸ್ಪದನೇ ಇಲ್ಲ, ಅಲ್ಲಿ ಬಿಡೋದೇ ಇಲ್ಲ, ಹೊಸ್ಲು ದಾಟೋ ಹಾಗೆ ಇಲ್ಲ ಮನೆಯಿಂದ. ಅವಳಿಗೆ ಹಾಗಾದ್ರೆ ಆಸೆಗಳಿಲ್ವಾ? ಅವಳಿಗೆ ಬಯಕೆಗಳಿಲ್ವಾ? ಏನ್ ಸಂಕಲ್ಪ ಮಾಡ್ಕೊಂತೀರಾ? ನನ್ನ ಸಂಕಲ್ಪ ಆಯ್ತು, ಬಯಕೆಗಳೇ ಬರಬಾರ್ದಪ್ಪ ದೇವ್ರೆ ಅಂತ ಮಾಡ್ಕೊಳಕ್ಕಾಗತ್ತ ಸಂಕಲ್ಪ? ನಾನು ಸಮಾಜ ಸಂಕಲ್ಪ ಎಲ್ಲದನ್ನು 2 ಕೇಳುತ್ತೆ. 1 ಕಾರಿದ್ರೆ 2 ಕೊಡು ದೇವ್ರೆ ನನ್ನ ಸಂಕಲ್ಪ. ಇನ್ನೊಂದೇನೋ ಇದ್ರೆ 2 ಕೊಡು ದೇವ್ರೆ, ಮನೆ ಕಟ್ಟಿದೀನಿ, 1 ಬಾಡಿಗೆಗೆ 1 ಕಟ್ಸಕ್ಕೊಂದು ಮಾಡ್ಕೊಡು ಅಂತ. ಹೆಂಡತಿ ಇದ್ರು ಗಂಡಸರು ಕೇಳೋದು ಇನ್ನೊಂದು ಕೊಡು ದೇವ್ರೆ ಅಂತಾನೆ ಕೇಳ್ತಾ ಇರ್ತಾರೆ ಸಂಕಲ್ಪ. ಹೆಣ್ಣಿಗೆ ಮಾತ್ರ ಸಂಕಲ್ಪ ಏನು? ನಂಗೆ ಬಯಕೆ ಇರಬಾರ್ದು ಅನ್ನೋ ಸಂಕಲ್ಪನ. ಅದೆಲ್ಲ ಸರಿ ಆಯ್ತು? ಬಟ್ ಜನರಲ್ ಕ್ವಶನ್, ಸಾಮಾನ್ಯ ಜನ ಥಿಂಕ್ ಮಾಡೋದು, ನೀವು ಅದನ್ನ ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತ. ಓಕೆ, ಇಲ್ಲಿವರೆಗೂ ಮದುವೆ ಆಗಿಲ್ಲ, ಅವ್ರ ಆಯ್ಕೆ ಅದು. ಓಕೆ, ಈಗ ಮಗು ಮಾಡ್ಕೊಳ್ಳೋ ನಿರ್ಧಾರ ಅವರು ಇಳಿ ವಯಸ್ಸಲ್ಲಿ ಅವ್ರು ನೋಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ. ನೋಡ್ರಿ, ನಿಮಗೆ ಮದುವೆ ಆಗಿರೋ ಹೆಂಡ್ತಿನೇ ನಿಮ್ಮನ್ನು ನೋಡ್ಕೊಳ್ತಾರಂತ ಗ್ಯಾರಂಟಿ ಇಲ್ಲ. ಇಳಿ ವಯಸ್ಸು ತನಕ ಅವ್ರು ಇರ್ತಾರಲ್ಲ ಅಂತ ಗ್ಯಾರಂಟಿ ಇಲ್ಲ. ನೀವಿರ್ತೀರಂತಾನೆ ಗ್ಯಾರಂಟಿ ಇಲ್ಲ. ಯಾವುದು ಗ್ಯಾರಂಟಿಡ್ ಅಲ್ಲ. ನಮ್ಮ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ ಸ್ಕೀಮ್ ಮಾತ್ರ ಸದ್ಯ ಗ್ಯಾರಂಟಿ ಇದೆ, ಬಿಟ್ರೆ ಜೀವನದಲ್ಲಿ ಮತ್ ಯಾವ್ದು ಗ್ಯಾರಂಟಿ ಅಲ್ಲ. ಮೊನ್ನೆ ಬರೀ ಅವನು ನೋಡಿ ಮರದ ಕೊಂಬೆ ಬಿದ್ದವನು ಜೀವ ಹೋಯ್ತು ರಸ್ತೆಯಲ್ಲಿ. ಲೈಫ್ ತುಂಬಾ ಅನಿರೀಕ್ಷಿತ. ಏನು ಯಾವ್ದಂತ ಗ್ಯಾರಂಟಿ? ಇಟ್ ಈಸ್ ನಾಟ್ ಅಬೌಟ್ ಆಲ್ ದಟ್. ಬಟ್ ಆ ಥರದ್ದೇ ಭರವಸೆಗಳೇನಿಲ್ಲ ಅಲ್ಲ ರೀ, ಭರವಸೆನೋ ಅದನ್ನೆಲ್ಲ ಯೋಚನೆ ಮಾಡಲ್ಲ. ಈ ತರ ಒಂದು ಇದರಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನೋಡಿ, ಮುಂದೆ ಈ ತರ ಜನರಲ್ ಕ್ವಶನ್ ಬಂದೇ ಇರುತ್ತೆ. ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಾರೆ ನಮ್ಮ ಮಕ್ಕಳಿಗೆ. ಈಗ ಅಪ್ಪ ಯಾರು ಅಂತ ಕೇಳ್ತಾರೆ ಮಕ್ಕಳಿಗೆ. ಸ್ಪೆಷಲಿ ಈಗ ನಮ್ಮ ಕಾನೂನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾವು, ನನಗೆ ಪಾಸ್ಪೋರ್ಟ್ ಮಾಡಿಸ್ಬೇಕು, ಸ್ಕೂಲಲ್ಲಿ ಭರ್ತಿ ಇದು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಯಾವುದೇ ಆಗ್ಲಿ, ಐ ಡೋಂಟ್ ಹ್ಯಾವ್ ಟು ಫಿಲ್ ಅಪ್ ಅ ಫಾದರ್ ಕಾಲಮ್. ಅವಶ್ಯಕತೆ ಇಲ್ಲ. ನಮ್ಮ ಸುಪ್ರೀಂ ಕೋರ್ಟ್ ಅದನ್ನ ಕೊಟ್ಟಿದೆ. ಶಾಲೆಗಳಿಗೂ ಗೈಡೆನ್ಸ್ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಇದೆ ಅದು. ಈಗ ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಗುಗೆ ತಾಯಿ ಯಾರಂತ ಮಾತ್ರ ಗೊತ್ತಿರುತ್ತೆ, ತಂದೆ ಗೊತ್ತಿರಲ್ಲ ಅನ್ನೋಂಥದ್ದು ಒಂದು ವಾದ ಎಲ್ಲರಿಗೂ ಗೊತ್ತಿರುವಂಥದ್ದೇನೆ. ಅದ್ರ ಜೊತೆಯಲ್ಲಿ ಇವಾಗ ದೇ ಹ್ಯಾವ್ ಡಿಕ್ಲೇರ್ಡ್, ದ ಗವರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಟ್ ವಿ ಡೋಂಟ್ ಹ್ಯಾವ್ ಟು, ಕಂಪಲ್ಸರಿ ಇಲ್ಲ, ಕಡ್ಡಾಯ ಇಲ್ಲ. ತಂದೆ ಹೆಸರಿಲ್ಲ ಅಂತ ಹೇಳಿದ್ರೆ ತಂದೆ ಹೆಸರಿಲ್ಲ ಅಷ್ಟೇ. ಬಟ್ ಕಾನೂನು ಬೇರೆ ಮೇಡಮ್. ಬಟ್ ಸಮಾಜದ ಭಾಗವಾಗಿ ಮಕ್ಕಳು ಬದುಕಬೇಕಾದ್ರೆ ನಾನು ಹೇಳ್ತಾರೆ, ಯಾರೋ ಒಬ್ರು ಸಮಾಜನ ನೋಡಿನೇ ಕಾನೂನು ಮಾಡೋದು. ಓಕೆ ಅಲ್ವಾ? ಈಗ ನಾವೇನು, ಈಗ ಯಾತಕ್ಕೆ ಡಿಸ್ಕಷನ್ ಆಗ್ತಿರೋದು ಏನೇನೋ. ಈಗ ನಾವು
ಹೆಣ್ಮಕ್ಳು ಜಾಸ್ತಿ ಕೊಲೆ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ. ಅದು ವಾಟ್ ಇಸ್ ಅ ಡಿಸ್ಕಷನ್? ಯಾರು ಬರ್ತಾ ಇದ್ದಾರೆ? ಪುರುಷರ ಪರ ವೇದಿಕೆಯಲ್ಲಿ ಇರುವಂತ ಪತ್ತೆ. ವಾಟ್ ಡಸ್ ದಟ್ ಮೀನ್? ಕಾನೂನಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನೋಂಥದ್ದು ಇವಾಗ ಆಗ್ತಿರುವಂತಹ ಡಿಬೇಟ್. ಬಿಕಾಸ್ ವಿಮೆನ್ ಆಲ್ಸೋ ಹ್ಯಾವ್ ಬಿಕಮ್ ದಟ್ ಕ್ರಿಮಿನಲ್ ನಾ. ದೇ ಆರ್ ಆಲ್ಸೋ ಕಿಲ್ಲಿಂಗ್ ಮೆನ್. ಇವಾಗ ನಮ್ಗೆ ಯಾವ ಆಧಾರ ಇಲ್ಲ, ನಮಗೆ ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ಯಾವ ಇದನ್ನು ಕೊಟ್ಟಿಲ್ಲ ಗಂಡಸರಿಗೆ ವಿವಾಹ ವಿಚ್ಛೇದನದಲ್ಲಿ, ಅಥವಾ ಹೆಂಡತಿ ಅಥವಾ ಹೆಣ್ಣು ಅಂತ ಆದಾಗ ಅಲ್ಲಿ ಒಂದು ತಾರತಮ್ಯ ಇದೆ, ಹೆಣ್ಣಿಗೆ ಶಿಕ್ಷೆ ಕಮ್ಮಿ ಇದೆ, ಮತ್ತೇನೋ ಇದೆ, ಅವಳನ್ನ ರಕ್ಷಿಸಕ್ಕೆ ಸಾಕಷ್ಟು ದಾರಿಗಳಿದೆ ಕಾನೂನಲ್ಲಿ. ಆದ್ರೆ ಗಂಡಸನ್ನ ರಕ್ಷಿಸಕ್ಕೆ ಕಾನೂನಲ್ಲಿ ದಾರಿಗಳಿಲ್ಲ ಅನ್ನೋದೇ ಅದೇ ತಾನೇ ಈಗ ವಾದ ಆಗ್ತಾ ಇರೋದು. ನಾನು ಅದನ್ನ ತುಂಬಾ ಸೂಕ್ಷ್ಮದಲ್ಲಿ ನಾನು ಅದು ಗಮನಿಸ್ತಾ ಇದ್ದೀನಿ. ಬಿಕಾಸ್ ಐ ಆಮ್ ಅಬ್ಸರ್ವಿಂಗ್ ಆಲ್ ದಿಸ್. ಓಕೆ, ಸೊ ಇಟ್ ಈಸ್ ನಾಟ್ ಅಬೌಟ್ ಏನದು ಕೇಳಿದ್ ನೀವು? ಕಾನೂನು ಸಮಾಜ ನೋಡಿನೇ ಕಾನೂನು ಆಗೋದು. ಈಗ ಯಾಕೆ ಮಾಡಿರಬಹುದು ಇತ್ತೀಚಿನ ದಿನಗಳಲ್ಲಿ? ಎಷ್ಟಾಗ್ತಾ ಇದೆ ನಮ್ಮಲ್ಲಿ ವಿವಾಹ ವಿಚ್ಛೇದನದ ಎಷ್ಟು ಡೈವೋರ್ಸ್ ಕೇಸ್ ಎಷ್ಟಿದೆ ಆನ್ಯುಯಲಿ? ಸಾವಿರಾರು. ನೀವು ಒಂದು ಸ್ವಲ್ಪ ನೋಡಿ ಅದನ್ನ. ನೀವಾಗೆಲ್ಲ ಮರ್ತೋಗ್ಬಿಡಿ ನಂಬರ್ಸ್ ಎಲ್ಲ. ಬೇಕಾ ನೀವು ನೋಡಿ, ಅನಾಲಿಸಿಸ್ ಮಾಡಿರಲ್ಲ. ಇಡೀ ಇಂಡಿಯಾದ ಬೇಡ, ಬರೀ ಕರ್ನಾಟಕ ಹೈಕೋರ್ಟಲ್ಲಿ ಇರೋ ತಗೊಳ್ಳಿ, ಫ್ಯಾಮಿಲಿ ಕೋರ್ಟಲ್ಲಿ ಇರೋ ತಗೊಳ್ಳಿ ಕೇಸು. ಎಷ್ಟು ಕೇಸ್ ಇದೆ ಅಂತ ಡೈವೋರ್ಸ್ ಕೇಸ್ ತಗೊಳ್ಳಿ. ಅದನ್ನ ನೋಡಿ ಏನ್ ಮಾಡ್ತಾರೆ, ದೆನ್ ದೇ ವಿಲ್ ರೀರೈಟ್ ದ ಕಾನೂನು. ಅದಕ್ಕೊಂದು ಏನೇನು ಬೇಕಾಗತ್ತೆ ಅಲ್ಲಿ, ಆಗ ಮತ್ತೆ ನೆಕ್ಸ್ಟ್ ಆಗ್ತಿರೋ ಬದಲಾವಣೆಯ ಒಂದು ಸಮಾಜಕ್ಕೆ ಅಲ್ಲಿಗೆ ಏನೇನು ಬೇಕೋ ಅದನ್ನ ಅಳವಡಿಸ್ತಾ ಹೋಗ್ತಾರೆ. ಸೊ ಕಾನೂನು ಸಮಾಜದಿಂದನೇ ಆಗೋದು. ಆಮೇಲೆ ಕಾನೂನು ರೀತಿಯಲ್ಲಿ ನಾನು ಒಬ್ಬ ನಾಗರಿಕಳಾಗಿ ಖಂಡಿತವಾಗೂ ನಾನು ಇರಬೇಕು. ನನಗೆ ಎರಡೂ ಆಯ್ಕೆಯನ್ನು ನನಗೆ ಮಾಡಿಕೊಟ್ಟಿದೆ ನನ್ನ ದೇಶ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿ ಕ್ರಿಶ್ಚಿಯನ್ ನೇಷನ್ಸ್ ಫಾರ್ ಅ ಮುಸ್ಲಿಂ ನೇಷನ್. ನಮ್ಮ ದೇಶ ಏನು ಕಾನೂನು ಮಾಡಿದೆ, ನಾನು ಧಾರ್ಮಿಕವಾಗಿ ನನ್ನ ಮದುವೆ ಆದರೂ ನನಗೆ ಧಾರ್ಮಿಕವಾಗಿ ನನಗೆ ಏನೇನು ಕೊಡಬೇಕು ಆ ರೈಟ್ಸನ್ನು ನನಗೆ ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ. ಧಾರ್ಮಿಕವಲ್ಲ, ಕಾನೂನು ಪ್ರಕಾರವಾಗಿ ಹೋಗ್ತೀನಿ ಅಂದರೆ ನನಗೆ ಏನೇನು ರೈಟ್ಸ್ ಕೊಡಬೇಕು ಅದನ್ನು ನನಗೆ ಕೊಟ್ಟಿದೆ. ಸೊ ವೈ ನಾಟ್ ಐ ಆಪ್ಟ್ ಫಾರ್ ಇಟ್? ಇಟ್ ಈಸ್ ದೇರ್. ನನಗೋಸ್ಕರ ನಾನು ಒಬ್ಳಿಗೆ ಮಾಡಿದ್ದಲ್ವಲ್ಲ, ನಂತರ 4 ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಮಾಡಿಟ್ಟಿದಾರಲ್ವ. ಒಬ್ರಿಗಂತ ಏನು ಮಾಡೋದಲ್ಲ, ನಿಮ್ಗೊಬ್ರಿಗೆ ಏನು ಮಾಡಿಲ್ಲ ಕಾನೂನು. ಶಿಕ್ಷೆ ಮಾಡಿದಾರಂತ ಹೇಳಿದ್ರೆ ಒಂದು ಗಂಡಸು ಹೆಣ್ಣಿನ ಅತ್ಯಾಚಾರ ಮಾಡಿದನಂತ ಮಾಡಿದಲ್ಲ. ವರ್ಷಕ್ಕೆ ಎಷ್ಟಾಗ್ತಿದೆ, ತಿಂಗಳಿಗೆ ಎಷ್ಟಾಗ್ತಿದೆ, ಅತ್ಯಾಚಾರಕ್ಕೆ ಒಳಗಾಗ್ತಿರುವಂಥ ಹೆಣ್ಮಕ್ಳು ಎಷ್ಟು, ಅದರಲ್ಲಿ ಕ್ರೂರವಾಗಿ ಏನೇನು ಅವರು ಹೇಗೆ ಇದು ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿನೇ ತಾನೇ ಕಾನೂನು. ದಟ್ಸ್ ವೈ ದೇ ಮೇಡ್ ಸೋ ಸ್ಟ್ರಿಂಜೆಂಟ್. ಗಂಡಲ್ಲಿಂದ ಹೊರಗಡೆನೆ ಬರೋಕ್ಕಾಗಲ್ಲ. ಶೋಷಣೆ ಅಂದರೆ ಅಷ್ಟು ಇಟ್ಸ್ ಅಟ್ ದ ಪೀಕ್ ಇದೆ. ಅಂದರೆ ಶೋಷಣೆ ಅಂದರೆ ನಾಟ್ ಜಸ್ಟ್ ಅ ನಂಬರ್, ಅದರ ಆಳವನ್ನು ನೋಡ್ತಾರಲ್ವಾ ಯಾವಾಗಲೂ ಕೋರ್ಟಲ್ಲಿ. ನಾನು ಅದಕ್ಕೆ ಹೇಳಿದ್ದೆ, ಆ ಹುಡುಗ ಮಾಡಿದ್ದು ತುಂಬ ತಪ್ಪಿದೆ. ನಾನು ಹೆಣ್ಣಿಗೆ ಹೊಡೆಯೋದು ಅಂದರೆ ಅದು ಮುಂಚೆ ಎಲ್ಲಾದರೂ ಅಟ್ಲೀಸ್ಟ್ ಒಂದು ಕಲ್ಚರ್ ಇತ್ತು, ಹೆಣ್ಣಿನ ಮೇಲೆ ಕೈ ಮಾಡ್ಬರ್ಕಣೋ ನೀನು ಗಂಡಸ ಅಂತ ಹೇಳೋರು. ನೀವು ನೋಡಿರ್ತೀರ, ದರ್ಶನ್ ಅವ್ರ ಪಿಕ್ಚರಲ್ಲೂ ಇದೆ, ಯಾರೇ ಆಗಲಿ, ರಾಜ್ಕುಮಾರ್ ಅವ್ರ ಪಿಕ್ಚರ್, ಯಾರ ಪಿಕ್ಚರ್ ನೋಡಿದ್ರು ಇದು ಮುಂಚೆ ಒಂದು ಕಲ್ಚರಲ್ಲಿ ಇಟ್ ವಾಸ್ ದೇರ್. ಆಯ್ತಾ? ಇವತ್ತು ಅದನ್ನ ಮರ್ತು ಹೋಗ್ತಾ ಇದಾರೆ ಅವರು. ಅದಕ್ಕೆ ಕಲ್ಚರಲ್ಲಿ ಕಳ್ಕೊಂಡ್ಬಿಟ್ಟಿದೀವ, ಆ ಮಾತೆಲ್ಲ ಕಳ್ಕೊಂಡಿದೀವಿ. ಕೆಲವು ಗಾದೆಗಳೆಲ್ಲ ಇತ್ತು, ಗಾದೆ ಎಲ್ಲ ಹೋಗ್ಬಿಡ್ತೀವಿ ಇವಾಗ. ಅದನ್ನೆಲ್ಲ ಯಾರು ಮಾತಾಡೋರಿಲ್ಲ, ಹಳೆ ಕಾಲದವ್ರಂತ ಆಯ್ತು. ಬಟ್ ಹೊಸ ಕಾಲದಲ್ಲಿ ಏನ್ ಮಾಡ್ತಾ ಇದೀಯ? ನಿನ್ನ ಸೂಕ್ಷ್ಮತೆನ ನೀನ್ ಕಳ್ಕೊಳ್ತಾ ಇದೀಯ. ಅಲ್ಲ, ನನ್ಗೆ ಆಶ್ಚರ್ಯ ಆಯ್ತಾ, ಹುಡುಗಿ ಆ ಬೈಕಿಂದ ಅಷ್ಟು ರೋಗ ಬಿದ್ದಿದ್ದಾಳೆ ಎಡ್ಕೊಂಡು. ಅಲ್ಲಿ ಏನಾದ್ರು ಯಾವ್ದೋ ಗಾಡಿ ಬಂದವಳು ತಲೆ ಮೇಲೆ ಹೋಗಿದ್ರೆ. ತುಂಬ ಜನ ನೀವು ತಗೊಂಡಿರೋ ನಿರ್ಧಾರನ ಭಾಳ ವೆಲ್ ವಿಶಸ್. ನಿಮಗೆಲ್ಲರೂ ತುಂಬ ಜನ ಫೋನ್ ಮಾಡಿರ್ತಾರೆ, ಕರೆ ಮಾಡಿರ್ತಾರೆ. ಯಾರಾದರೂ ಇಫ್ ಇನ್ ಕೇಸ್ ವಿಶ್ ಮಾಡಿರೋರಲ್ಲಿ ಪಾಸಿಟಿವ್ ಬಿಟ್ಟು ನೆಗೆಟಿವ್ ವರ್ಷದಲ್ಲೂ ಬೇಡ, ಯಾಕೋ ಬೇಡ ಈ ನಿರ್ಧಾರ ತಗೊಂಡಿದ್ದು ಆಶ್ಚರ್ಯ. ಅಲ್ಲ, ಏನ್ ಮಾಡಕ್ಕಾಗತ್ತೆ? ಬೇಡ ಅಂದ್ರೆ ನಾನೇನ್ ಬೇಡ ಅನ್ನಕ್ಕಾಗತ್ತೆ? ಆಗಲ್ಲ. ಹೆಂಗಂದ್ರು ಅಲ್ಲ, ಅಟ್ಲೀಸ್ಟ್ ಆ ಥರದ ಕರೆಗಳು ಬಂದಿದ್ದುಂಟ? ಇಲ್ಲ, ಯಾರು ಮಾಡ್ಲಿಲ್ಲ. ಅಷ್ಟು ಧೈರ್ಯ ಯಾರು ಗೊತ್ತಿಲ್ಲ. ಐ ಥಿಂಕ್ ಒಂದು ನಂಗೆ ಗೊತ್ತಿರೋರೆಲ್ಲ ಒಂದು ಸೂಕ್ಷ್ಮದಲ್ಲಿ ಯೋಚನೆ ಮಾಡೋರು. ಇನ್ನೊಂದು ನಾನ್ ನೋಡ್ತಿರೋ ಹಾಗೆ ಇದು ಪುರುಷರ ದೃಷ್ಟಿಕೋನನೇ ಒಂದು ಗ್ರೂಪ್ ಆಫ್ ಪೀಪಲ್ ಆಫ್ ಮೆನ್ ಆರ್ ಡಿಫ್ರೆಂಟ್, ಒನ್ ಗ್ರೂಪ್ ಆಫ್ ಪೀಪಲ್ ಆಫ್ ವಿಮೆನ್ ಆರ್ ಡಿಫ್ರೆಂಟ್. ಖಂಡಿತವಾಗ್ಲೂ ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟು ವಿಷಯ ಅರ್ಥ ಆಗಲ್ಲ. ಅಂದ್ರೆ ಎಲ್ಲದನ್ನು ನಾವು ತಿಳಿಪಡಿಸ್ಬೇಕು. ಅದರಲ್ಲೇನು ನಾನು ತಪ್ಪು ತಿಳ್ಕೊಳ್ಳೋ ಅಂಥದ್ದೇನಿಲ್ಲ. ಅವ್ರು ಅಕಸ್ಮಾತ್ ಹೇಳಿದ್ರು ಮಾಡಬಾರ್ದಾಗಿತ್ತು, ನಾನೇನು ಮಾಡೋಕ್ಕಾಗತ್ತೆ? ಇಟ್ ಕೆನಾಟ್ ಬಿ ಚೇಂಜ್. ಬಟ್ ಹಂಗಂತ ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಅದೆಲ್ಲ ಮಾಡಲ್ಲ.
ಸಮಾಜದಲ್ಲಿ ಬದಲಾವಣೆಗಳಾಗ್ತಿದೆ, ಈ ಥರದೊಂದು ಫೆಸಿಲಿಟಿ ಉಂಟು ಅಂತ ಹೇಳಲಿಕ್ಕೆ ತಿಳಿಪಡಿಸೋದು ಇಟ್ ಇಸ್ ಅ ಮಸ್ಟ್ ಟುಡೇ. ತಿಳುವಳಿಕೆ ಇಸ್ ಅ ಮಸ್ಟ್. ಯಾಕಂದರೆ ಈಗ ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ಬ್ಯುಸಿ ಆಗಿದ್ದಾರೆ, ಟಿ ವಿ ಮಾಧ್ಯಮ ಏನೇ ಬಂದರೂ ಫಾರ್ ದೆಮ್ ಎಲ್ಲರಿಗೂ ಇವಾಗ ಇಟ್ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್. ಮತ್ತು ಅವ್ರು ಯಾವುದೋ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಿದ್ರೆ ನಾನು ಹೋಗಬೇಕು, ಅವ್ರು ಯಾವುದೋ ಸೀರೆ ಉಟ್ಕೊಂಡಿದ್ರೆ ನಾನು ಉಟ್ಕೊಳ್ಬೇಕು. ಈಗ ತಿಳುವಳಿಕೆಯ ಮಾತುಗಳಾಗಲಿಕ್ಕೆ ಯಾವ ಒಂದು ಬೇರೆ ಜಾಗಗಳೇ ಇಲ್ಲ. ಮುಂಚೆ ಅಂದರೆ ಎಲ್ಲರೂ ಎಲ್ಲ ವಯಸ್ಸಿನವರು ಇರ್ತಾಯಿದ್ರು ಮನೇಲಿ. ಒಬ್ರಲ್ಲ ಒಬ್ರು ಹೀಗೆ ಮಾತಾಡಿದ್ರು ಯಾರು ಬೇಜಾರು ಮಾಡ್ಕೊತಿರ್ಲಿಲ್ಲ. ನನ್ನ ಅಜ್ಜಿ ಎಲ್ಲ ಹೆಂಗೆ ಮಾತಾಡೋರು ಅಲ್ವಾ? ಹೌದು, ಇರಿಟೇಷನ್ ಆಗುತ್ತೆ. ಈಗ ತುಂಬಾ ಮಾತಾಡ್ಬಿಟ್ರೆ ಈಗ ಹಂಗೆ ಯಾರು ಮಾತಾಡಕ್ಕಾಗುತ್ತಾ ಮನೇಲಿ? ಸಾಧ್ಯನೇ ಇಲ್ಲ ಅಲ್ವಾ? ನಾವು ಸ್ವಲ್ಪ ಪೆಟಿಕೋಟ್ ಎಲ್ಲ ದೊಡ್ಡದು ಹಾಕೊಂಡಿದ್ದಾರೆ, ಹಿಂಗೆ ನೆಕ್ಕು ಸಣ್ಣ ಮಕ್ಳು ಹೋಗಿ ಎದೆ ಬಿಟ್ಕೊಂಡಿದ್ದಾಳೆ ಓಡ್. ಈಗ ಯಾರು ಹಂಗೆ ಹೇಳಕ್ಕಾಗುತ್ತಾ? ಎದೆ ಬಿಟ್ಕೊಂಡು ಓಡ್ತೀಯ ಅಂದ್ರೆ ಅಷ್ಟು ನಂಗೊಂದು 4 ಕೊಡ್ತಾರೆ ಈಗ ಮನೆ ಮಕ್ಕಳೆಲ್ಲ. ಅಂದರೆ ಇಟ್ ಈಸ್ ಡಿಫ್ರೆಂಟ್ ಕಲ್ಚರ್. ಅವ್ರವ್ರು ನೋಡಿದಂಥ ಟೈಮ್, ಅವರ ಸಮಯದಲ್ಲಿ ಹೇಗಿತ್ತು ಕಾಲದಲ್ಲಿ, ಅದು ನಮ್ಮ ಕಿವಿಗೆ ಬೀಳ್ತಾ ಇತ್ತು. ಸಮ್ಹೌ ಇಟ್ ವುಡ್ ಕರೆಕ್ಟ್ ಅಸ್. ಈಗ ಹುಡುಗಂಗೂ ಯಾರು ಹೇಳೋರಿಲ್ಲ, ಹುಡುಗಿಗೆ ಹೊಡಿಬಾರ್ದು ಕಣೋ ಅಂತ. ಮತ್ತು ಇವನ್ ಜೀವನದ ಬಗ್ಗೆ ಇವನಿಗೆ ಪ್ರಜ್ಞೆ ಇರಬೇಕು. ಅದಕ್ಕೆ ಹೇಳೋದು ಕಾನೂನನ್ನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸ್ಟ್ರಿಂಜೆಂಟ್ ಇದೆ, ಅಷ್ಟೊಂದು ನಿನಗೆ ಸಂಯಮ ಇಲ್ಲ ಅಂತ ದೆನ್ ಡೋಂಟ್ ಗೆಟ್ ಇನ್ ಟು ಇಟ್. ಬರೀ ಅವಳು ಒಂದು ಕ್ಯಾರಿಯರಲ್ಲಿ ಹಿಂಗೆ ಅಂದಿದ್ದಕ್ಕೆ ಅವನಿಗೆ ಅಷ್ಟು ಕೋಪ ಬಂದಿದೆ ಅಂತ ಹೇಳಿದ್ರೆ, ನಾಳೆ ಅಂತ ಮನಸ್ಥಿತಿ ಇರುವಂತಹ ಗಂಡಸು ಒಂದು ಹೆಂಡತಿ ಜೊತೆ ಹಾಗಾದ್ರೆ ಹೇಗೆ ವ್ಯವಹರಿಸ್ಬೋದು? ನೀವೇ ಹೇಳಿ ನೋಡೋಣ. ಹೇಳಿ ನೀವು. ಈಗ ಹುಡುಗಂಗೆ ಮದುವೆ ಆಗಲಿಲ್ಲ, ನಾಳೆ ಯಾರು ಹೆಣ್ಣು ಕೊಡ್ತಾರಾ? ಯೋಚನೆ ಮಾಡಲ್ವಾ ಅಪ್ಪ ಅಮ್ಮ? ಬಟ್ ಆ ಥರದೊಬ್ಬ ಸೂಕ್ಷ್ಮತೆಯನ್ನು ಅರ್ಥಕೊಳ್ಳೋ ಹುಡುಗ ನಿಮಗೆ ಹೊಂದಿಕೆ ನನಗೆ ಬೇಡ ರೀ ಸೂಕ್ಷ್ಮತೆ ಅರ್ಥಕೊಳ್ಳೋರು. ಬೇಸಿಕಲಿ ಹುಡುಗರು ದೇ ಹ್ಯಾವ್ ಟು ಬಿ ಸೆನ್ಸಿಬಲ್ ಎನಫ್. ಎಲ್ಲರೂ ಎಲ್ಲದನ್ನು ಅವ್ರ ಮುಗ್ಗಿನೇರಕ್ಕೆ ನೋಡ್ಕೊಂಡು ನಾನು ಗಂಡು ಅಂತ ಹೇಳೋಕ್ಕಾಗಲ್ಲ. ಅದೊಂದು ತುಂಬ ಚೆನ್ನಾಗಿದೆ. ಒಂದು ಯಾವುದೋ ಹಳೆಯದು ರತ್ನ ಪಟಕ್ ಒಂದು ಸೀರಿಯಲ್, ಯಾವುದೋ ಒಂದು 90s ಸೀರಿಯಲ್ ಬರುತ್ತೆ. ಸತೀಶ್ ಅಚ್ಚಾ ಕಾಫಿ है दे दो, वहीं पे पड़ा है ಕಾಫಿ ले लो ಅಂತ ಅವ್ರು ಹೇಳ್ತಾರೆ ಹೆಂಡ್ತಿ. ಮೇ ತೋ ಮರ್ದ್ ಹೂ ಅಂತಾನೆ, ಆಯ್ತಾ? ಅದಕ್ಕೆ ಅವಳ್ದೊಂದು ಡೈಲಾಗು ನೀವು ಒಂದು 3-4 ಸತಿ ರಿಪೀಟ್ ಮಾಡ್ತಾರೆ ಕಾಮಿಡಿ ಸೀರಿಯಲ್. ಏನೇ ಹೇಳಿದ್ರು ಮೇ ಮರ್ದ್ ಹೂ, ಅರೆ ಖಾನಾ ಲಗಾ ಹೈ ಟೇಬಲ್ ಪೇ ತುಮ್ ಜಾಕೆ ಖಾओ ಅಂದ್ರೆ ಓ ಮೇನೆ ಕರುಂಗ ಲಾಕೆ ದೇ ದೋ ಮೇ ಮರ್ದ್ ಹೂ ಅಂತ. ನನ್ನ ಗಂಡ್ಸು ನಾನು ಏನು ಮಾಡಲ್ಲ ಅಂತಿರ್ತಾನೆ. ವಹಿ ತೋ ಕುಚ್ ಪ್ರಾಬ್ಲಮ್ है, ಡಾಕ್ಟರ್ ಕೆ ಪಾಸ್ ಕ್ಯೂ ನಹೀ ಜಾತೆ ಹೋ ಅಂತ ಹೇಳ್ತಾಳವಳು, ಆಯ್ತಾ? ಸೊ ಇವಾಗಲೂ ನಮ್ಮಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ, ಉತ್ತರ ಕರ್ನಾಟಕದಲ್ಲಂತೂ ಪ್ರಾಬಲ್ಯವಾಗಿರುವಂಥದ್ದು ಪುರುಷ ಪ್ರಧಾನ ಸಮಾಜ. ಅಲ್ಲಿ ತುಂಬ ಇದೆ ನನ್ನ ಗಂಡಸು ನಾವೇನು ಹೆಂಗಸರ್ತಾರೆ ಹೇಳಿಸ್ಕೊಳ್ಳೋದು, ಅದೆಲ್ಲ ತುಂಬ ಅಂದರೆ ತುಂಬ ಈಗಲಿಗೂ ಇದೆ. ಅದು ಹೋಗ್ಬೇಕಾದ್ರೆ ಏನು ತಕ್ಷಣ ನಾನು ಹೇಳಿದ ಕೂಡಲೇ ಹೋಗಲ್ಲ, ಅದು ಇವತ್ತು ನಾಳೆನೇ ಹೋಗಲ್ಲ. ಬಟ್ ಇದ್ರ ಜೊತೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದು ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳೋ ಅಂಥ ಹಂತದಲ್ಲಿ ನಾವು ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟೊಂದೆಲ್ಲ ಎಜುಕೇಷನ್ ಕೊಡ್ತಾ ಇದೆ ನಮ್ಮ ಸರ್ಕಾರ. ಎಷ್ಟು ಸ್ಕೂಲ್ಸು, ಕರ್ನಾಟಕ ಸ್ಪೆಷಲಿ ಇಟ್ಸ್ ಅ ಲ್ಯಾಂಡ್ ಆಫ್ ಎಜುಕೇಷನ್. ಇಷ್ಟೆಲ್ಲ ಇವಾಗ ಅಷ್ಟು ಸೂಕ್ಷ್ಮತೆ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ, ಆಮೇಲೆ ನನ್ನೆಲ್ಲ ಸಂಯಮ ಒಂದು ಸ್ವಲ್ಪ ಸಹನೆ ಬೆಳೆಸ್ಕೊಂಡಿಲ್ಲ ಅಂದರೆ, ನಾಳೆ ನನ್ನ ತಾಯಿ ನಾನು ಹೇಗೆ ನೋಡ್ಕೊಳ್ತೀನಿ ವಯಸ್ಸಾದಮೇಲೆ? ಎಲ್ಲದಕ್ಕೂ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಕಳ್ಕೊಂಡ ಅಂದರೆ ಅವನು ಒಂದು ಕ್ಷಣದ ಅಚಾತುರ್ಯದಲ್ಲಿ ಅವಳಿಗೂ ಹೆಚ್ಚು ಕಮ್ಮಿಯಾಗಿ ನಾಳೆ ಇವನು ಜೈಲಿಗೆ ಹೋಗೋದಾಗಿದ್ರೆ ಏನಾಗ್ತಿತ್ತು? ಎಲ್ಲದೂ ಯೋಚನೆ ಮಾಡಬೇಕಲ್ವಾ? ಬೇಸಿಕ್ ಏನು, ಗಂಡಸಿನ ದೇಹಕ್ಕೂ ಹೆಂಗಸಿನ ದೇಹಕ್ಕೂ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ಬಟ್ ಇನ್ ಫ್ಯೂಚರ್ ಭಾವನಾ ಮೇಡಮ್ ಒಬ್ಬ ಹುಡುಗನ ಪಾರ್ಟ್ನರ್ ಆಗಿ ಹರಿಸೋದಿಲ್ವಾ ಅಂತ ಬೇಡ ನನ್ನನ್ನು ಹರಿಸ್ಬೇಕಲ್ರಿ. ನೀವು ಒಳ್ಳೆ ಕತೆ ಆಯ್ತು, ನೀವು ಕೇಳ್ತಿದ್ದೀರಾ ಸರಿ. ನಾನು ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿ, ಅವ್ರು ಹರಿಸ್ಕೊಳಕ್ ರೆಡಿ ಬೇಕಲ್ಲ. ಹರಿಸಿಕೊಳ್ಳೋದಲ್ಲ, ಹರಿಸೋದು. I don't think I'm in that state of mind. It's okay if it happens, then it's okay, but I'm not really for it. ನನ್ನ ಲೈಫ್ ಕಂಪ್ಲೀಟ್ ಇದೆ. ಐ ವಾಂಟೆಡ್ ಮೈ ಫ್ಯಾಮಿಲಿ ಟು ಬಿ ಕಂಪ್ಲೀಟ್. ನಾನು ನಮ್ಮಪ್ಪ ಇರೋದು. ನಮ್ಗೊಂದು ಸ್ವಲ್ಪ ಸಂಜೆ 6 ಗಂಟೆ ಮೇಲೆ ನಮ್ಮಿಬ್ರಿಗೆ ಬೋರ್ ಹೊಡಿತಾ ಇತ್ತು, ಏನು ಗಲಾಟೆನೇ ಇಲ್ಲ ಅಂತ ಅನ್ಸೋದು, ಹಾಗೆಲ್ಲ ಆಗ್ತಿತ್ತು.
ನನಗೆ ಈಗ ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು, ನಾನು ನಮ್ಮಪ್ಪ ನಮ್ಮ ಮನೆ ಮಕ್ಕಳು ಫುಲ್. ಕೆಲವೊಂದು ವಿಷಯಗಳು ನನಗೆ ಅವ್ರದ್ದು ಒಂದು ಕೊಟೇಶನ್ ನೆನಪಾಯ್ತು ಮೇಡಮ್. ಭಾವನಾ ಮೇಡಮ್ ಅವರ ಥಾಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವ್ರ ಹತ್ರಕ್ಕೂ ಹೋಗ್ಬಾರ್ದು, ಅವ್ರ ಎತ್ತರಕ್ಕೂ ಹೋಗ್ಬೇಕು ಅಂತ. ಮೇ ಬಿ ಯಾಕಂದ್ರೆ ತುಂಬಾ ಸಾಮಾನ್ಯ ಜನಕ್ಕೆ ಈ ತರ ದಾಂಪತ್ಯ ಜೀವನದಲ್ಲಿ ಬೀಳೋರಿಗೆ, ಈ ಥರದೊಂದು ಜೀವನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬೇಕು ಅನ್ನೋರಿಗೆ ನೀವು ತೆಗೆದುಕೊಂಡ ಡಿಸಿಷನ್ ಅವ್ರಿಗೆ ಎಷ್ಟು ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಲ್ಲೋ ಗೊತ್ತಿಲ್ಲ. ನಾನು ಅನ್ಕೊಳ್ತೀನಿ ಈಗ ಇಷ್ಟೆಲ್ಲ ಸೈನ್ಸ್ ವಿಜ್ಞಾನ ಮುಂದುವರೆದ್ಮೇಲೆ ಅದನ್ನ ಸ್ವೀಕಾರ ಮಾಡ್ಬೋದೇನೋ ಗೊತ್ತಿಲ್ಲ. ಇಲ್ಲ, ಈಗ ಆಲ್ಮೋಸ್ಟ್ ನೀವು ಯಾವುದೇ ಹೋಗ್ಲಿ, ನಂಗೆ ಮೊನ್ನೆ ಆಶ್ಚರ್ಯ ಆಗಿದೆ. ನಾವು ಎಲೆಕ್ಷನ್ ಕ್ಯಾಂಪೇನಿಗೆಲ್ಲ ಹೋಗ್ತೀವಲ್ಲ, ಗ್ರಾಮೀಣ ಭಾಗದಲ್ಲಿ ಹೋಗಿದಾಗ ಎಷ್ಟು ನಾನು ಕೇರಿಗಳಿಗೆ ಹೋಗಿದೀವಲ್ಲ, ಇದು ಹಟ್ಟಿಗಳಲ್ಲೆಲ್ಲ ಹೋಗಿದೀವಲ್ಲ, ದುರ್ಗ ಆಗ್ಲಿ ಒಳಗಡೆ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಜನ ಇವಾಗ ಹುಡುಗಿಯರು ಎಲ್ಲರೂ ಡಿಗ್ರಿ ಆದವರೇ ಇದ್ರು. ಹುಡುಗರು ಓದಿರಲ್ಲ ಅಷ್ಟೇ, 10ನೇ ಕ್ಲಾಸ್ ಅಷ್ಟೇ ತಮ್ಮ. ಹುಡುಗಿಯರೆಲ್ಲ ಓದಿದ್ರು. ಎಷ್ಟು ಜನ ಅಲ್ಲಿ ಹಟ್ಟಿಗಳಲ್ಲಿ ಬಂದು ಇಂಗ್ಲೀಷಲ್ಲೂ ಮಾತಾಡಿದ್ರು, ಅವರು ಡಿಗ್ರಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರು. ಹಾಗಾಗಿ ನಾವು ತಪ್ಪಾಗಿ ಗ್ರಹಿಸ್ಕೊಳಕ್ಕಾಗಲ್ಲ. ಅದಂದ್ರೆ ಇನ್ನೂ ಬೂದಿ ಮುಚ್ಚಿದ ಕೆಂಡ ಆಗಿ ಉಳಿದಿದೆ ಅದು ಗ್ರಾಮೀಣ ಪ್ರದೇಶಗಳ. ನಮ್ಗೆ ಕಾಣಿಸ್ತಾ ಇಲ್ಲ, ಮೇಲೆ ಬಂದಿಲ್ಲ ಅಷ್ಟೇ. ನಾಟ್ ದಟ್ ದೇ ಡೋಂಟ್ ಹ್ಯಾವ್ ನಾಲೆಜ್ ಅಥವಾ ತಿಳುವಳಿಕೆ ಇಲ್ಲ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ನಾವು ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಈಗ.